ಓಂ ನಮ ಶಿವಾಯ. ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಗುರು ಹಿರಿಯರಿಗೆ, ಶರಣು ಶರಣೆಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ತಂದೆ ತಾಯಿಗಳಿಗೆ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಯಾರೆಲ್ಲ ಇಲ್ಲಿವರೆಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಒಂದೇ ಮಾತರಂ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಈ ಒಂದು ಚಾನಲ್ನಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಸಮಯಕ್ಕೆ ಸರಿಯಾಗಿ ನಿಮಗೆ ತಲುಪಬೇಕಾದ್ರೆ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಆಲ್ ಅಂತಕ್ಕಂಥ ಬಟನ್ ಇದೆ, ಆ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ. ಆವಾಗ ಈ ಒಂದು ಒಂದೇ ಮಾತರಂ ಚಾನಲ್ನಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕ ವಿಚಾರಗಳು ನಿಮಗೆ ತಕ್ಷಣ ತಲುಪಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ವಿಚಾರಗಳನ್ನು, ಈ ಆಧ್ಯಾತ್ಮಿಕ ವಿಚಾರಗಳನ್ನು, ನುಡಿಗಳನ್ನು ಬೇರೆಯವರಿಗೆ ಶೇರ್ ಮಾಡೋದ್ರ ಮುಖಾಂತರ, ಕಮೆಂಟ್ ಮಾಡೋದ್ರ ಮುಖಾಂತರ ಈ ಒಂದು ಚಾನಲನ್ನು ನೀವು ಎಲ್ಲರೂ ಸಹ ಇದನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥ ವಿಚಾರವನ್ನು ತಿಳಿಸೋದ್ರೊಂದಿಗೆ ಇವತ್ತನ್ನು ಒಂದು ಎಪಿಸೋಡನ್ನು ಆರಂಭ ಮಾಡ್ತಾಯಿದ್ದೀನಿ. ಭಗವಂತನ ಸ್ಮೃತಿಯಲ್ಲಿ ಆತ್ಮೀಯರೇ, ತಾವೆಲ್ಲರೂ ಸಹ ಎಲ್ಲರೂ ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು, ಆನಂದವಾಗಿರ್ಬೋದು ಅಂತಕ್ಕಂಥ ಒಂದು ಶ್ರೇಷ್ಠ ಸಂಕಲ್ಪದೊಂದಿಗೆ ನಿಮ್ಮನ್ನೆಲ್ಲರಿಗೂ ಸಹ ನಾನು ಶುಭೋದಯಗಳನ್ನು ಹೇಳ್ತಾಯಿದ್ದೀನಿ ಆತ್ಮೀಯರೇ. ಯಾಕೆಂದರೆ ಈಗಾಗಲೇ ಅನೇಕ ಎಪಿಸೋಡ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟುಬಿಟ್ಟಿದ್ದೇನೆ. ಮನುಷ್ಯ ನಿಜವಾಗ್ಲೂ ಸುಖವಾಗಿರಬೇಕು ಅನ್ನೋ ಆಸೆ ಇದ್ದರೆ ಅವನು ಮೊದಲು ವೇಸ್ಟ್ ಮಾಡೋದನ್ನು ಬಂದ್ ಮಾಡಬೇಕು. ಈಗಾಗಲೇ ಹಿಂದಿನ ಒಂದು ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಯಾಕೆಂದರೆ ಆತ್ಮನಿಗೆ ಹೆಂಗೆ ಒಂದು ಮನೆಯಲ್ಲಿ ಒಬ್ಬ ತಂದೆ ತಾಯಿಗೆ 2 ಮಕ್ಕಳಿದ್ದರೆ ಹೆಂಗಿರ್ತದೆ, 4 ಮಕ್ಕಳು ಹೆಂಗಿದ್ದಿರ್ತದೆ, 8 ಮಕ್ಕಳಿದ್ದರೆ ಹೆಂಗಿರ್ತದೆ, ಒಂದು ಡಜನ್ ಮಕ್ಕಳಿದ್ದರೆ ಅವರಿಗೆ ಸಂಬಳ ಫಿಕ್ಸ್ ಇದೆ. 20,000, 30,000, 50,000 ಫಿಕ್ಸ್ ಇದೆ. ಆದರೆ ಮಕ್ಕಳು ಜಾಸ್ತಿ ಆಗ್ತಾ ಬಂದರೆ ಅವರ ಖರ್ಚು ವೆಚ್ಚಗಳಿಗೆ ತಕ್ಕಂಗೆ ಅವನ ಒಂದು ದುಡಿಮೆನೂ ಜಾಸ್ತಿ ಆಗಬೇಕಾಗ್ತದೆ. ಆದಮೇಲೆ ಎಲ್ಲರೂ ಸುಖವಾಗಿರ್ಬೇಕಂದ್ರೆ ನೋಡಿ, 50,000 ಸಂಬಳ ಇದೆ, 2 ಮಕ್ಕಳಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿರ್ಬೋದು. ಅದೇ 4 ಮಕ್ಕಳಾದರೆ, ಅದು 8 ಆದರೆ, 12 ಆದರೆ 50,000 ಸಂಬಳ ಸಾಕಲ್ಲ. ಯಾಕೆಂದರೆ ಯಾರಿಗೆ ಸ್ಕೂಲಿಗೆ ಸೇರಿಸ್ಬೇಕು, ಯಾರಿಗೆ ಡೊನೇಷನ್ನು, ಫೀಸು, ಬಟ್ಟೆ ಖರ್ಚು ವೆಚ್ಚ ಎಷ್ಟಾಗ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿಚಾರಗಳೇನಿದೆ, ನೆಗೆಟಿವ್ ವಿಚಾರಗಳು ಜಾಸ್ತಿ ನೆಗೆಟಿವ್ ವಿಚಾರಗಳಾದಾಗೆ ನಮ್ಮಲ್ಲಿ ಆತ್ಮದ ಶಕ್ತಿ ಡೌನ್ ಆಗ್ತಾ ಹೋಗ್ಬಿಡ್ತದೆ. ನೀವು ನೋಡಿ, ಭಾಳ ವಿಚಾರ ಯಾರು ಮಾಡ್ತಾರೆ ಅವರು ಡೌನ್ ಆಗ್ತಾ ಬರ್ತಾರೆ, ತೆಳ್ಳಗಾಗಿಬಿಡ್ತಾರೆ. ಅವ್ರ ಮುಖದಲ್ಲಿ ಏನೋ ಒಂಥರ ಗೆರೆಗಳು ಕಾಣಿಸ್ತದೆ. ಮುಖದಲ್ಲಿ ಖುಷಿ ಇರಲ್ಲ, ಸಂತೋಷ ಇರಲ್ಲ, ಆನಂದ ಇರಲ್ಲ. ನಾನು ಮಾಡಬಲ್ಲೆ, ನಾನು ಸಾಧಿಸಬಲ್ಲೆ, ನಾನೇನಾದರೂ ಗೆಲ್ಲಬಲ್ಲೆ ಅಂತಕ್ಕಂಥ ಒಂದು ಉತ್ಸಾಹವನ್ನು ಅವ್ರು ಕಳ್ಕೊಂಡ್ಬಿಟ್ಟಿರ್ತಾರೆ. ಕಾರಣ ಏನಂದರೆ ಬ್ಯಾಟ್ರಿ ಡೌನ್ ಆಗಿರ್ತದೆ. ನೋಡಿ, ಗಾಡಿಯಲ್ಲಿ ನೀವು ಗಾಡಿ ಹಾಗೆ ನಿಲ್ಲಿಸಿದರೆ ಬ್ಯಾಟ್ರಿ ಡೌನ್ ಆಗ್ತದೆ. ಅದು ರನ್ನಿಂಗ್ ಇರಬೇಕು. ಆ ಬ್ಯಾಟ್ರಿಗೂ ಡೈನಾಮಿಕ್ಕು ಕನೆಕ್ಷನ್ ಇರ್ತದೆ, ಅಲ್ಲಿಗೆ ಅದು ಚಾರ್ಜ್ ಆಗ್ತಿರ್ತದೆ. ಹಾಗೆ ನಾವು ಈ ಆತ್ಮರೂಪಿ ಬ್ಯಾಟ್ರಿಯನ್ನು ಚಾರ್ಜೇ ಮಾಡ್ಕೊಂಡಿಲ್ಲ, ಬರೀ ನಾವು ಗಾಡಿ ಓಡಿಸ್ತಾಯಿದ್ದೀವಿ. ಈ ಮನಸ್ಸಿನಲ್ಲಿ ಬರ್ತಕ್ಕಂಥ ವ್ಯರ್ಥ ಸಂಕಲ್ಪಗಳೇನಿದಾವಲ್ಲ, ಈ ವ್ಯರ್ಥ ಸಂಕಲ್ಪಗಳೇ ನಮ್ಮ ನಿಜವಾದಂಥ ಖುಷಿಯನ್ನು ಹಾಳು ಮಾಡಲಿಕ್ಕೆ ಕಾರಣ ಆಗ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡಿ, ಎಷ್ಟೋ ಜನ ನೀವು ಗೊತ್ತಿರ್ಬೋದು, ಈ ಮೊಬೈಲನ್ನು ಆನ್ ಮಾಡಿಡ್ತಾರಲ್ಲ, ನೆಟ್ ಬಂದ್ ಮಾಡಿಬಿಡ್ತಾರೆ. ಯಾಕೆ ಅಂತಂದರೆ ನೆಟ್ ಆನ್ ಮಾಡೋದ್ರಿಂದ, ಈ ವೈಫೈ ಆನ್ ಮಾಡೋದ್ರಿಂದ ಬ್ಯಾಟ್ರಿ ಭಾಳ ಬೇಗ ಡೌನ್ ಆಗ್ತದೆ ಅಂತ ಅವ್ರು ಏನು ಮಾಡಿಬಿಡ್ತಾರೆ ಗೊತ್ತಾ. ಇನ್ನೂ ಕೆಲವರು ಎಷ್ಟು ಬುದ್ಧಿವಂತರಿರೋದಂದರೆ, ಅವ್ರು ಬುದ್ಧಿವಂತರೇ. ಮತ್ತು ಯಾಕೆಂದರೆ ಮೊಬೈಲ್ ಆನ್ ಇದ್ದರೆ ನೆಟ್ ಜಗ್ತದೆ ಅಂತ ತಿಳ್ಕೊಂಡು ಅದನ್ನು ಫ್ಲೈಟ್ ಮೂಡಿಗೆ ಹಾಕಿಟ್ಬಿಡ್ತಾರೆ. ಓಕೆ, ಯಾಕೆ ಯಾವುದು ಬರೋದು ಬೇಡ, ಹೋಗೋದು ಬೇಡ, ಮೊಬೈಲ್ ಆನ್ ಇರಲಿ ಅಂದರೆ ಅವಾಗ ಬ್ಯಾಟ್ರಿ ಡೌನ್ ಆಗಲ್ಲ. ಹಾಗೆ ನೋಡಿ, ಮೊಬೈಲ್ ಬ್ಯಾಟ್ರಿ ಡೌನ್ ಆದ ಕೂಡಲೇ ನಾವು ಚಾರ್ಜಿಗೆ ಹಾಕ್ಕೊಳ್ತೇವಲ್ವ. ಆದರೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮರೂಪಿ ಬ್ಯಾಟ್ರಿ ಏನೈತಲ್ಲ, ಯಾವ ಬ್ಯಾಟ್ರಿಯಲ್ಲಿ ಹೆಂಗೆ ಆ್ಯಸಿಡ್ಡು ಅವೆಲ್ಲ ತುಂಬಿರ್ತವೆ, ಹಾಗೆ ಈ ಆತ್ಮರೂಪಿ ಬ್ಯಾಟ್ರಿಯಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತಕ್ಕಂಥ 3 ಮುಖ್ಯವಾಗಿರ್ತಕ್ಕಂಥ ಕರ್ಮೇಂದ್ರಿಯಗಳಿದೆ. ಗೊತ್ತೈತೆ? ಆ ಮನಸ್ಸು ಅಂತಕ್ಕಂಥದ್ದೇನೋ ಒಂದು ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತಕ್ಕಂಥದ್ದು 3 ಕರ್ಮೇಂದ್ರಿಯ. ಹೆಂಗೆ ಕಣ್ಣು ಕಿವಿಯಲ್ಲಿದ್ದಾವೆ, ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ ಆ ವಿಚಾರ ಎಲ್ಲ. ಈ ಒಂದು ಶರೀರಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ ಅಂತಕ್ಕಂಥ ಕರ್ಮೇಂದ್ರಿಯಗಳಿದೆ ಅಲ್ವಾ. ಹಾಗೆ ಆತ್ಮದಲ್ಲೂ ಕೂಡ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತಕ್ಕಂಥ 3 ಕರ್ಮೇಂದ್ರಿಯಗಳಿದೆ. ಅವು ಪ್ರತಿಯೊಂದು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತವೆ. ಹಾಗೆ ಆ ಮನಸ್ಸಿನಲ್ಲಿ ಬರ್ತಕ್ಕಂಥ ಏನು ಸಂಕಲ್ಪ ಇದೆ,
ಒಳ್ಳೆಯ ಸಂಕಲ್ಪ, ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾಯಿದ್ದಾರೆ ಅಂದರೆ ನೋಡಿ, ಅವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹೋಪ್ ಬರ್ತದೆ, ಶಕ್ತಿ ಬರ್ತದೆ. ಅದೇ ನೀವು ವ್ಯರ್ಥ ಆಗ್ತತ್ತೋ ಇಲ್ಲೋ, ಮಾಡ್ತಾನೋ ಇಲ್ಲೋ, ಕೊಡ್ತಾರೋ ಇಲ್ಲೋ, ಈ ಥರ ನೆಗೆಟಿವ್ ಮಾಡಿ 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 ಮನಸ್ಸಿನಲ್ಲಿ ಏನಾಗಿಬಿಡ್ತದೆ ಅಂದರೆ ಅದು ನಮಗೆ ಗೊತ್ತಾಗಲ್ಲ. ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗಿದ್ದು ಗೊತ್ತಾಗ್ಬಿಡ್ತದೆ, ಖುಷಿಯಿಂದ ಇರ್ತದೆ, ಆನಂದ. ಏನೋ ಒಂದು ನೋಡಿ, ಉದಾಹರಣೆಗೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಏನೋ ದೇವಸ್ಥಾನಕ್ಕೆ ಹಣ್ಣುಕಾಯಿ ಹೊಡಿಸ್ತೀರಿ, ಆ ದೇವರ ಒಂದು ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಬೇಡ್ಕೊಳ್ತೀರಿ, ಪರಮಾತ್ಮ ನನಗೆ ಚೆನ್ನಾಗಿರಲಿ ಅಂತ ಸಂಕಲ್ಪ ಮಾಡ್ತೀರಿ. ನೋಡಿ, ಆವಾಗ ನಿಮಗೊಂದು ಶಕ್ತಿ ಅನುಭವ ಆಗ್ತದೆ, ಶಾಂತಿ ಅನುಭವ ಆಗ್ತದೆ, ಆನಂದದ ಅನುಭವ ಆಗ್ತದೆ, ಸಂತೋಷದ ಅನುಭವ ನಡೀತದೆ. ಏನೋ ಮನಸ್ಸಿಗೆ ಭಾಳ ಬೇಜಾರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಮನೆ ದೇವಸ್ಥಾನದಲ್ಲಿ ಕಾಲ ಕಳೆದು ಬರೋಣ ಅಂತ ಅನಿಸುತ್ತೆ. ಕಾರಣ ಏನು ಅಂತಂದರೆ, ಅಲ್ಲಿ ಆ ದೇವಸ್ಥಾನಕ್ಕೆ ಹೋದಾಗೆ ನಿಮಗೆ ಆನಂದದ ಕ್ಷಣಗಳನ್ನು ಅನುಭವ ಮಾಡ್ತೀರಿ ಆತ್ಮೀಯರೇ. ಅದಕ್ಕೋಸ್ಕರ ನಮಗೆ ಮತ್ತೆ ಮತ್ತೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನಿಸ್ತದಲ್ವ. ಹಾಗೆ ಇಲ್ಲೂ ಸಹ ನಾವು ಯಾವಾಗ ಈ ಆತ್ಮದಲ್ಲಿರ್ತಕ್ಕಂಥ ಈ ಮನಸ್ಸು ಸ್ಪಷ್ಟವಾಗಿರ್ತಕ್ಕಂಥ ಸಂಕಲ್ಪ ಮಾಡ್ತಾ 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 ಬರ್ತದೆ, ಅವಾಗ ಆಟೋಮೆಟಿಕ್ಲಿ ಆತ್ಮದಲ್ಲಿ ಡೈನಮೋ ಅರ್ಥಾತ್ ಶ್ರೇಷ್ಠ ಸಂಕಲ್ಪಗಳ ಪವರ್ ಜಾಸ್ತಿ ಆಗ್ತಾ ಹೋದಂಗೆ ಆತ್ಮಕ್ಕೆ ಶಕ್ತಿ ಬರ್ತದೆ. ನೋಡಿ, ಯಾವುದೋ ಒಂದು ಕೆಲಸ ಮಾಡ್ತಾಯಿರ್ತೀರಿ, ಒಂದು ಸಲ ಫೇಲ್ ಆಗ್ತದೆ, 2 ಸಲ ಫೇಲ್ ಆಗ್ತದೆ, 3 ಸಲ ಫೇಲ್ ಆಗ್ತದೆ, ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಬಿಟ್ಟಾಗ ಆ ಕೆಲಸ ಮಾಡಲಿಕ್ಕಾಗಲ್ಲ. ಅದೇ ನೀವು ಆ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ, ನಾನು ಮಾಡದಿದ್ರೆ ಇನ್ಯಾರು ಮಾಡಬೇಕು, ನಾನು ಮಾಡೇ ತೋರಿಸ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಯಾವಾಗ ನೀವು ತೊಗೊಳ್ತೀರಿ, ಆತ್ಮೀಯರು, ಯಾವಾಗ ಏನಾಗಿಬಿಡ್ತದೆ ಅಂದರೆ ಆತ್ಮದಲ್ಲಿ ಬಲ ಸಿಗ್ತದೆ. ಯಾವಾಗಲೂ ಪಾಸಿಟಿವ್ ಎಲ್ಲಿರ್ತದೆ ಅಲ್ಲಿ ಎನರ್ಜಿ ಬರ್ತದೆ. ಆ ನೆಗೆಟಿವ್ ಎನರ್ಜಿನೇ, ಪಾಸಿಟಿವ್ನು ಎನರ್ಜಿನೇ. ಆದರೆ ಪಾಸಿಟಿವ್ ಮಾಡಿದಾಗ ಆಗ್ತಕ್ಕಂಥ ಇದಕ್ಕೂ ನೆಗೆಟಿವ್ ನಮ್ಮ ಬಾಡಿ ಮೇಲೆ ಅದು ಬೇರೆ ಒಂದು ಪ್ರಭಾವ ಬೀರ್ತದೆ. ಪಾಸಿಟಿವ್ ಅಂದಾಗ ಬೇರೆ ಪ್ರಭಾವ ಬೀರ್ತದೆ, ಅದರ ಲಕ್ಷಣಗಳೇ ಬೇರೆ ಬೇರೆ ಇರ್ತವೆ. ಹಾಗೆ ನಾವು ಆತ್ಮದಲ್ಲಿ ಏನು ಮನಸ್ಸು ಅಂತ ಏನಿದೆ, ಆ ಮನಸ್ಸಿನಲ್ಲಿ ಬರ್ತಕ್ಕಂಥ ಸಂಕಲ್ಪಗಳು ಭಾಳ ಕಂಟ್ರೋಲ್ ಇರಬೇಕು. ನಾವು ಜನಸಂಖ್ಯೆ ಕಂಟ್ರೋಲ್ ಮಾಡ್ತೀವಿ, ಅಯ್ಯೋ 2 ಮಕ್ಕಳು ಸಾಕು ಮತ್ತು ಬೇಡ ಅಂತ, ನಾವಿಬ್ಬರು ನಮಗಿಬ್ಬರು ಅಂತ ಮಾಡ್ತೀವಿ ಅಲ್ವಾ. ಹಾಗೆ ಈ ಕೇವಲ ಜನಸಂಖ್ಯೆ ಕಂಟ್ರೋಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾನಿ ಮಾಡ್ತಕ್ಕಂಥದ್ದು ಈ ವ್ಯರ್ಥ ಸಂಕಲ್ಪಗಳು. ನೋಡಿ, ವ್ಯರ್ಥ ಸಂಕಲ್ಪಗಳು ಹೆಂಗಂದರೆ ಒಂಥರ ಕಸ ಇದ್ದಂಗೆ, ಅದು ವೇಸ್ಟ್. ಯಾವಾಗಲೂ ನಾವು ಒಂದು ವಿಚಾರ ತಿಳ್ಕೊಬೇಕು, ದೇವಸ್ಥಾನದಲ್ಲಿರ್ಬೋದು ಅಥವಾ ರೈಲ್ವೆ ಸ್ಟೇಷನ್ನಲ್ಲಿರ್ಬೋದು ಅಥವಾ ಬೇರೆ ಕಡೆ ಎಲ್ಲ ನೋಡಿ, ಬಸ್ ಸ್ಟ್ಯಾಂಡ್ನಲ್ಲಿರ್ಬೋದು, ಸ್ವಚ್ಛತೆ ಕಾಪಾಡಿ, ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲಿ ಸ್ವಚ್ಛತೆ ಇರ್ತದೆ ಅಲ್ಲಿ ಮನಸ್ಸಿಗೆ ಖುಷಿ ಕೊಡ್ತದೆ. ಅದಕ್ಕೆ ಶುಚಿತ್ವವೇ ದೇವತ್ವ ಅಂತ ಹೇಳ್ತಾರೆ. ಸ್ವಚ್ಛತೆ ಮೇನ್ ಬಗ್ಗೆ, ಸ್ವಚ್ಛ ಬೇಕ್ರಿ ನನಗೆ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಎಲ್ಲಿ ಶುಚಿತ್ವ ಇರ್ತದೆ, ಸ್ವಚ್ಛತೆ ಇರ್ತದೆ, ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತಿದೆ. ಅದಕ್ಕೋಸ್ಕರವಾಗಿ ನಾವು ಈ ವ್ಯರ್ಥನೂ ಕೂಡ ಒಂಥರ ಅಸ್ವಚ್ಛತೆಯೇ ಮನಸ್ಸಿನಲ್ಲಿ. ಯಾಕೋ ಬಹಳ ಬೇಜಾರಾಗ್ತದೆ ಅಂದರೆ ವಿಚಾರ ಮಾಡಿ 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 ಬೇಜಾರಾಗ್ತದೆ ಆದ್ಮೇಲೆ. ಅದಕ್ಕೋಸ್ಕರವು ಎಷ್ಟೆಷ್ಟು ಶ್ರೇಷ್ಠ ಸಂಕಲ್ಪಗಳನ್ನು ಮಾಡ್ತೀವಿ, ಪವಿತ್ರವಾದಂಥ ಸಂಕಲ್ಪ ಮಾಡ್ತೀವಿ, ಶುದ್ಧವಾದಂಥ ಸಂಕಲ್ಪಗಳನ್ನು ಮಾಡ್ತೀವಿ, ಅಷ್ಟಷ್ಟು ಆತ್ಮದಲ್ಲಿ ಶಕ್ತಿ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ ಈ ಮೊದಲನೇದಾಗಿ ಸದಾಕಾಲ ಖುಷಿಯಿಂದ ಇರಬೇಕಾದ್ರೆ ವ್ಯರ್ಥ ಸಂಕಲ್ಪ ಬಂದ್ ಮಾಡಬೇಕು. ಎರಡನೇದಾಗಿ ಏನು ಮಾಡಬೇಕಂದ್ರೆ ಆತ್ಮದಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು. ಆತ್ಮದ ಬ್ಯಾಟ್ರಿ ಹೆಂಗೆ ಚಾರ್ಜ್ ಮಾಡ್ಕೋಬೇಕಂದ್ರೆ, ಇವತ್ತು ಏನಾಗಿದೆ ಅಂದರೆ, ಈ ಏನಾರು ಬ್ಯಾಟ್ರಿ ಬೇಕಾದರೆ ನಾವು ಕರೆಂಟಿನ ಪವರ್ ತೊಗೊಂಡು ಅದನ್ನು ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ಕೊತೀವಿ. ಆದರೆ ಆತ್ಮರೂಪಿ ಬ್ಯಾಟ್ರಿ ಆಗಬೇಕಾದ್ರೆ ಏನು ಮಾಡಬೇಕು? ನೋಡಿ, ಶರೀರ ಇದೆ, ಈ ಶರೀರಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಯಿತಪ್ಪ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಇಂಜೆಕ್ಷನ್ನು ಗುಳಿಗೆ ತೊಗೊಳ್ತೀವಿ, ಡ್ರಿಪ್ಸ್ ಹಾಕಿಸ್ಕೊಳ್ತೀವಿ, ಒಳ್ಳೊಳ್ಳೆ ಫುಡ್ಗಳನ್ನು ತಗೊಂಡು ನಾವು ಇದನ್ನು ಶಕ್ತಿಶಾಲಿ ಮಾಡ್ಕೊಂಬಿಡ್ತೀವಿ ಶರೀರವನ್ನು. ಆದರೆ ಈ ಶರೀರವನ್ನು ನಡೆಸ್ತಕ್ಕಂಥ ಆತ್ಮ ಏನು ಒಳಗಡೆ ಇದೆ, ಈ ಬುರುಕುಟಿ ಮಧ್ಯದಲ್ಲಿದೆ ಆತ್ಮ. ಹಂಗಾರೆ ಆ ಆತ್ಮನಿಗೆ ನಾವು ಹೆಂಗೆ ಶಕ್ತಿ ತುಂಬಬೇಕು ಅಂತಂದರೆ, ಅದು ಕೇವಲ ಆಧ್ಯಾತ್ಮ ಅರ್ಥಾತ್ ಪರಮಾತ್ಮನ ಶಕ್ತಿಯಿಂದ ಮಾತ್ರ ಸಾಧ್ಯ. ಹಂಗಾರೆ ಪರಮಾತ್ಮ ಎಲ್ಲಿದ್ದಾನೆ? ಇನ್ನು ಪರಮಾತ್ಮನ ಎಲ್ಲ ಕಡೆಯೂ ಎಲ್ಲಿ ಬೇಕಲ್ಲಿದ್ದಾನೆ? ಸಾಧ್ಯ ಇಲ್ಲ. ಪರಮಾತ್ಮ ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ವೇಳೆ ಪರಮಾತ್ಮ ಎಲ್ಲ ಕಡೆ ಇದ್ದಿದ್ದಾಗಿದ್ದರೆ ಇವತ್ತು ನಾವು ಈ ರೀತಿ ಪರಿಸ್ಥಿತಿಗೆ ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ಯಾವ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಅಲ್ದಾಡೋದು, ಕಷ್ಟಪಡೋದು ನೋಡಲಿಕ್ಕೆ ಆಗ್ತದೆ ಅಲ್ವಾ. ಅದೇ ರೀತಿ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಜಾತಿಯ ಆತ್ಮಗಳಿಗೂ ಪರಮಾತ್ಮ ತಂದೆ. ಆ ಪರಮಾತ್ಮ ಎಲ್ಲರನ್ನೂ ಒಂದು ಕಡೆ ರಕ್ಷಣೆ ಮಾಡ್ತಾನೆ ಇದ್ದಾನೆ. ಬಟ್ ಅವನು ಇಲ್ಲ ಅಂತಲ್ಲ, ಇದ್ದಾನೆ, ಅವನ ಜಾಗದಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಹಾಗಂತ ಎಲ್ಲ ಕಡೆಯೂ ಇಲ್ಲ. ಅವನು ಒಂದೇಳಿ ಎಲ್ಲ ಕಡೆ ಇದ್ದಿದ್ರೆ ಭಗವದ್ಗೀತೆಯಲ್ಲಿ ಯಾಕೆ ಬರೀಬೇಕಾಯಿತು? ಯದಾ ಯದಾಯಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಅಲ್ವಾ. ಅಂದರೆ ಯಾವಾಗ ಧರ್ಮಗ್ಲಾನಿ ಆಗ್ತದೋ ಅವಾಗ ಬರ್ತಾನೆ ಅಂತ ಐತೆ ವಿನಃ ಯಾವಾಗಲೂ ಇಲ್ಲೇ ಇರುವಂಥ ಮಾತೆಲ್ಲ. ಮತ್ತು ಅವನು ಒಂದು ವೇಳೆ ಇದ್ದದ್ದೇ ಆದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಆ ಕಡೆ ಇರಲಿ, ಅದು ವಿಷಯ ಬೇರೆ ಇದೆ. ಆದರೆ ಪರಮಾತ್ಮ ನಮ್ಮನ್ನು ನೋಡ್ತಾ ಇರ್ತಾನೆ. ಆದರೆ ನಾವು ಆ ಪರಮಾತ್ಮನಿಗೋಸ್ಕರವಾಗಿ ನಮ್ಮ ಒಂದು ಶ್ರೇಷ್ಠ ಸಂಕಲ್ಪಗಳನ್ನು ನಾವು ನಾವೇನೇ ಒಂದು ತಪಸ್ಸು ಮಾಡಬೇಕು, ನಾವೇನೋ ಒಂದು ಸಾಧನೆ ಮಾಡಬೇಕು ಅಂದ್ರೆ ಫಸ್ಟು ನಮ್ಮ ಮೈಂಡಲ್ಲಿ ಸೆಟ್ಟಿಂಗ್ ಬೇಕು. ಯಾಕೆಂದರೆ ಒಬ್ಬ ಸಾಹುಕಾರ ತನ್ನ ಮನೆ ಕಟ್ಟಬೇಕಾದ್ರೆ ಫಸ್ಟು ಇಂಜಿನಿಯರ್ಗಿಂತ ಮೊದಲು ಅವ್ನು ತನ್ನ ಪ್ಲ್ಯಾನ್ ಮಾಡ್ಕೊತಾನೆ, ಮೈಂಡಲ್ಲಿ ಪ್ಲ್ಯಾನ್ ಮಾಡ್ಕೊತಾನೆ.
ಈ ಥರ ಮಾಡಬೇಕಂತ. ಅದಾದಮೇಲೆ ದುಡ್ಡು ಜೋಡಿಸ್ಕೊಂಡು ಇಂಜಿನಿಯರ್ ಹತ್ರ ಹೋಗ್ತಾನೆ, ಈ ಥರ ಇರಬೇಕು ನನಗೆ ಅಂತ. ಆಮೇಲೆ ಇಂಜಿನಿಯರು ಇಂತಿಂಥ ಮನೆ ಅಂತ ಕಟ್ಸಿಕೊಡ್ತಾನೆ. ಅದೇ ರೀತಿ ನಮ್ಮ ಭವಿಷ್ಯವನ್ನು ನಾವು ನಿರೂಪಣೆ ಮಾಡ್ಕೋಬೇಕಾದ್ರೆ, ನಿರ್ಮಾಣ ಮಾಡ್ಕೋಬೇಕಾದ್ರೆ, ನಿರ್ಮಿಸಿಕೊಳ್ಳಲಿಕ್ಕೆ ಬೇರೆ ಯಾರೂ ಅಲ್ಲ, ಅದಕ್ಕೆ ನಮ್ಮ ಸಂಕಲ್ಪಗಳೇ ಅದಕ್ಕೆ ಕಾರಣ. ನಾನು ಏನು ಸಂಕಲ್ಪ ಮಾಡ್ತೀನೋ ನಾನು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಳ್ಳೆ ಸಂಕಲ್ಪ ಮಾಡಿದರೆ ಒಳ್ಳೇದು ಪಡ್ಕೊಳ್ತೀನಿ, ಕೆಟ್ಟ ಸಂಕಲ್ಪ ಮಾಡಿಕೊಂಡ್ರೆ ಕೆಟ್ಟದ್ದು ಪಡ್ಕೊಳ್ತೀನಿ. ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಬೇಕಾದ್ರೆ ಒಂದು ಕೆಲಸ ಮಾಡಿ. ದಿನ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಪ್ರತಿಯೊಬ್ಬರು ಅಭ್ಯಾಸ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗ್ಬಿಡ್ತದೆ. ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಗೊತ್ತಾಗ್ಬಿಡ್ತದೆ. ಬೆಳಗ್ಗೆ ಎದ್ದು ಕೂಡಲೇ ನಾ ದುಃಖಿದ್ದೇನೆ, ನಾ ದುಃಖಿದ್ದೇನೆ, ನಾ ದುಃಖಿದ್ದೇನೆ, ನಾ ದುಃಖಿದ್ದೇನೆ ಅಂತ ಸಂಕಲ್ಪ ಮಾಡ್ತಾ ಹೋಗ್ರಿ. ಇಡೀ ದಿನ ಮಾಡೋದೇನು ಬೇಡ. ನೀವು ಕೇವಲ 1 ತಾಸು 2 ತಾಸು ಮಾಡಿಬಿಟ್ರೆ ನಿಮಗೆ ಯಾರು ಏನು ಅನ್ನೋದು ಬೇಡ, ಯಾರು ನಿಮಗೆ ಬೈಯೋದು ಬೇಡ, ನಿಮಗೆ ಆಟೋಮೆಟಿಕ್ಲಿ ದುಃಖ ಶುರುವಾಗ್ಬಿಡ್ತದೆ. ಇದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡ್ರಿ. ಬಗ್ಗೆ ಇಂಥ 100 ಜನರದ ಅನುಭವ ಮಾಡಿಸಿದ್ದೇವೆ ನಾವು, ಪ್ಲಸ್ ನಾನು ಮಾಡಿದ್ದೀನಿ. ಈ ಪ್ರತಿಯೊಂದು ಸಂಕಲ್ಪನ ನಾನು ಅನುಭವ ಮಾಡಿದ್ದೀನಿ. ನೀವು ಮಾಡಿ ನೋಡಿರಿ, ನಿಮಗೆ ಇಷ್ಟು ದುಃಖ ಶುರುವಾಗಲಿಕ್ಕೆ ಏನೋ ಗೊತ್ತಿಲ್ಲ, ಸುಮ್ಮನೆ ಅಳಬೇಕು ಅನ್ನಿಸ್ತದೆ, ಸುಮ್ಮನೆ ಬೇಜಾರು ಅನ್ನಿಸ್ತದೆ. ಎಲ್ಲ ಸಂಬಂಧಿಕರಿದ್ದಾರೆ, ದುಡ್ಡಿದೆ, ಎಲ್ಲ ವ್ಯವಸ್ಥೆ ಇದೆ, ಆದರೂ ನಿಮ್ಮ ಸಂಕಲ್ಪದ ಪ್ರಭಾವ ಈ ಬಾಡಿ ಮೇಲೆ ಆಗ್ತದೆ. ನೆಕ್ಸ್ಟ್, ನಾನು ರೋಗಿದ್ದೇನೆ, ನನಗೆ ಸರಿಯಿಲ್ಲ, ನನಗೇನೋ ಇದೆ ಅಂತ ಅಂದಂಗೆ ನಿಮ್ಮ ಶಕ್ತಿನೇ ಇಲ್ಲ, ನನಗೆ ಶಕ್ತಿನೇ ಇಲ್ಲ ಅಂದಾಗ ನಿಮ್ಮ ಬಾಡಿ ಎಲ್ಲ ಅಳಿಗೆ ಶುರುವಾಗಿಬಿಡ್ತದೆ. ಆ ನಮ್ಮ ಮನಸ್ಸಿನ ಸಂಕಲ್ಪದ ಪ್ರಭಾವ ನಮ್ಮ ಈ ಸ್ಥೂಲವಾಗಿರ್ತಕ್ಕಂಥ ಶರೀರದ ಮೇಲೆ ಇಷ್ಟು ಎಫೆಕ್ಟ್ ಆಗ್ತದೆ ಅಂತಂದರೆ ತಡನೇ ಆಗಲ್ಲ. ಓಕೆ, ಅದನ್ನು ನೀವು ಅನುಭವ ಮಾಡಿ ನೋಡಿ. ನೆಕ್ಸ್ಟ್, ಇನ್ನು ಪಾಸಿಟಿವ್ ಸ್ಟಾರ್ಟ್ ಮಾಡೋಣ. ಎಷ್ಟೇ ಇರ್ಬೋದು, ದುಃಖ ಇರ್ಬೋದು, ಅಶಾಂತಿ ಇರ್ಬೋದು, ನೋವು ಇರ್ಬೋದು, ಜಗಳ ಇರ್ಬೋದು, ಮನಸ್ಥಿತಿ ಎಷ್ಟೇ ಏರ್ಪೇರಾಗಲಿ, ಆದರೂ ಕೂಡ ನಾನು ಚೆನ್ನಾಗಿದ್ದೇನೆ, ನಾನು ಇಡೀ ಜೀವನ ಸುಖಮಯವಾಗಿರ್ತದೆ. ಇವತ್ತು ಎದ್ದ ಕೂಡಲೇ ನಾನು ಪರಮಾತ್ಮನ ದರ್ಶನ ಮಾಡ್ತೇನೆ, ಇವತ್ತು ಪರಮಾತ್ಮನ ಆಶೀರ್ವಾದ ನನ್ನ ಮೇಲಿದೆ, ಪರಮಾತ್ಮ ನಾನು ನೋಡ್ತಾ ಇದ್ದಾನೆ, ಪರಮಾತ್ಮ ಪ್ರತಿ ಗಳಿಗೆನೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ, ಪರಮಾತ್ಮನ ಒಂದು ದೃಷ್ಟಿ ನನ್ನ ಮೇಲೆ ಐತೆ ಅಂದರೆ ನಾನು ಎಂಥ ಭಾಗ್ಯಶಾಲಿ ಆತ್ಮ. ಪರಮಾತ್ಮನ ದೃಷ್ಟಿಯನ್ನು ನಾನು ಪಡ್ಕೊಳ್ತಿದ್ದೀನಿ. ಪರಮಾತ್ಮ ನನ್ನನ್ನು ಸ್ಮರಣೆ ಮಾಡುವಂಥ ಶಕ್ತಿ ನನ್ನಲ್ಲಿದೆ. ನಾನು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾಯಿದ್ದೀನಿ, ಜೊತೆ ಪರಮಾತ್ಮನು ಸಹ ನನ್ನನ್ನು ಸ್ಮರಣೆ ಮಾಡ್ಕೊಳ್ತಾನೆ. ಅಂಥ ಒಂದು ಶಕ್ತಿ ನನ್ನಲ್ಲಿದೆ. ನಾನು ದೇವತೆಯಾಗಿದ್ದೆ, ದೇವತಾ ಶಕ್ತಿ ನನ್ನಲ್ಲಿತ್ತು. ಒನ್ಸ್ ಅಪಾನ್ ಎ ಟೈಮ್ ನಾನೇ ದೇವತಾ ಪಾತ್ರ ಮಾಡಿದ್ದೆ. ಈಗ ನಾನು ಈ ಥರ ಆಗಿಬಿಟ್ಟಿದ್ದೀನಿ, ಕಲಾಹೀನ ಆಗಿಬಿಟ್ಟೆ. ಕಲೆ ಉಳ್ಳಂಥ ದೇವತೆ ಆದವನು ಈಗ ನಾನು ಕಲಾಹೀನ ಆಗಿದ್ದೀನಿ. ಇಂಥ ಸಂಕಲ್ಪ ಮಾಡಿ ನೋಡಿ. ಆವಾಗ ಎಷ್ಟೆಷ್ಟು ನೀವು ಪಾಸಿಟಿವ್ ಮಾಡ್ತಾ ಹೋಗ್ತಿರೋ ಅಷ್ಟಷ್ಟು ನಿಮ್ಮಲ್ಲಿ ಎನರ್ಜಿ ಫ್ಲೋ ತುಂಬ್ತಾ ಹೋಗ್ತದೆ. ಯಾವಾಗ ನಿಮ್ಗೆ ತುಂಬ್ತಾ ಹೋಗ್ತದೆ ನಿಧಾನ. ಯಾವ ರೀತಿ ಒಂದು ಬೀಜ ಮೊಳಕೆ ಹೊಡೆದಾಗ ತನ್ನ ಕವಲು ಹೊಡೆದು ಮೇಲೆ ಬರ್ತಾ ಹೋಗ್ತದೋ, ಎಲೆಗಳು ಜಾಸ್ತಿ ಆಗ್ತಾ ಹೋಗ್ತಾವೋ, ಅವಾಗ ಅದನ್ನು ನೋಡಿದಂಥವ್ರು ನಮಗೆ ಖುಷಿ ಅನ್ನಿಸ್ತದೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಈ ಪಾಸಿಟಿವ್ ಥಿಂಕಿಂಗ್ ಏನೈತಲ್ಲ, ಈ ಪಾಸಿಟಿವ್ ಥಿಂಕಿಂಗು ನಮಗೆ ಇಂಟರ್ನಲ್ ಪವರ್ ತುಂಬ್ತಾ ಹೋಗ್ತದೆ. ಆ ಪವರ್ ತುಂಬ್ತಾ ಇದೆ ಅನ್ನೋದಕ್ಕೆ ಏನಪ್ಪ ಪ್ರೂಫ್ ಅಂದರೆ, ಒಂದೇದು ನಮಗೆ ಒಳಗಡೆಯಿಂದಲೇ ಆಂತರಿಕವಾಗಿ ಖುಷಿ ಬರ್ತದೆ. ಆಮೇಲೆ ಏನೇ ಪರಿಸ್ಥಿತಿ ಆದರೂ ಕೂಡ ನಾವು ಅದನ್ನು ಪರಿಸ್ಥಿತಿಗಳಲ್ಲಿ ನಮ್ಮ ಸ್ಥಿತಿಯನ್ನು ಏರ್ಪೇರು ಮಾಡ್ಕೊಳ್ಳಲ್ಲ. ಬಂದಂತಹ ಪರಿಸ್ಥಿತಿಗಳನ್ನು ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ಅದನ್ನು ಬೀಳ್ಕೊಡುಗೆ ಕೊಡ್ತೇವೆ. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತೇವೆ. ಈ ಶಕ್ತಿ ನಮ್ಮಲ್ಲಿ ಬರ್ತದೆ. ಪಾಸಿಟಿವ್ ಮಾಡೋದ್ರಿಂದಲೂ ನಮ್ಮಲ್ಲಿ ಪ್ರಭಾವ ಬರ್ತದೆ, ನೆಗೆಟಿವ್ ಮಾಡೋದ್ರಿಂದಲೂ ನಮ್ಮಲ್ಲಿ ಪ್ರಭಾವ ಬೀರ್ತದೆ. ಅಂದಮೇಲೆ ಈ ಪ್ರಭಾವ ಬೀರಿದ ಮೇಲೆ ನೆಗೆಟಿವ್ ಪ್ರಭಾವ ಬೀರುತ್ತಂದರೆ ಅದಕ್ಕೆ ಭಾಳ ಹಾನಿ ಆಗ್ತದೆ. ಆರೋಗ್ಯ ಕಳ್ಕೊಳ್ತೀವಿ, ಲಕ್ಷಾಂತರ ರೂಪಾಯಿ ನಾವು ಹಾಸ್ಪಿಟ್ಲಿಗೆ ಕೊಡಬೇಕಾಗ್ತದೆ, ಮನಸ್ಸಿಗೆ ನೆಮ್ಮದಿ ಕಳ್ಕೊಳ್ತೀವಿ, ಬೇರೆಯವರಿಂದ ನಾವು ಶಾಪ ತೊಗೊಳ್ತೀವಿ. ಅದ್ರ ಬದಲು ಮಾಡೋದೇ ಆ ಸಂಕಲ್ಪ ಅಂದಮೇಲೆ ಆ ಮನಸ್ಸಿನಲ್ಲಿನೇ ನಾವು ಯಾಕೆ ಅದನ್ನು ಒಳ್ಳೆಯ ಸಂಕಲ್ಪ ಮಾಡಬಾರ್ದು? ನೆಗೆಟಿವ್ ಮಾಡೋ ಜಾಗದಲ್ಲಿ ಪಾಸಿಟಿವ್ ಮಾಡಿಬಿಡೋಣ. ಈಗ ಹೊಲ ಇದೆ, ನೀವು ಎಂಥ ಬೀಜ ಹಾಕ್ತಿರೋ ಅಂಥ ಬೆಳೆ ಬರ್ತದೆ. ಅಂದಮೇಲೆ ಅದಕ್ಕೆ ಎಂಥದ್ದು ಕಾಂಗ್ರೆಸ್ ಗಿಡ ಇಂಥದ್ದು ಕೆಲಸಕ್ಕೆ ಬರೋದು ವೇಸ್ಟ್ ಗಿಡ ಹಾಕೋದಕ್ಕಿಂತ ಒಳ್ಳೊಳ್ಳೆ ಬೆಲೆ ಬೀಳೋಂಥ ನಾವು ಫಲಗಳನ್ನು ಬೆಳೆಯೋದು ಅಲ್ವಾ? ಒಳ್ಳೆಯದಾಗಲಿ. ಅದಕ್ಕೋಸ್ಕರ ನಮ್ಮ ಮನಸ್ಸು ಅಂತಕ್ಕಂಥ ಹೊಲದಲ್ಲಿ ಶ್ರೇಷ್ಠ ಸಂಕಲ್ಪಗಳು ಅನ್ನುವಂಥ ಬೀಜವನ್ನು ನಾವು ಬಿತ್ತಿದಾಗ ಒಳ್ಳೆಯ ಸಂತುಷ್ಟತೆ, ಖುಷಿಯ ಒಂದು ಸಂತುಷ್ಟತೆ ಫಲವನ್ನು ಎಲ್ಲ ರೀತಿಯ ಒಂದು ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಈ ವ್ಯರ್ಥ ಸಂಕಲ್ಪಗಳನ್ನು ನಾವು ಬಂದ್ ಮಾಡಬೇಕು. ನೋಡಿ, ಅದಕ್ಕೆ ಇವತ್ತೆಲ್ಲ ಮನೆ ಹೊರಗಡೆ ಬರ್ತಾರೆ, ಕಸ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ, ಬಂದು ಕೊಡಿ ಅಂತ, ಎಲ್ಲಿ ಬೇಕಲ್ಲಿ ಎಸಿಬೇಡ್ರಿ ಅಂತ. ನೋಡಿ, ಆ ಕಸದ ಬಗ್ಗೆ ಎಷ್ಟು ಮಹತ್ವ ಇದೆ ಅಂದರೆ, ಇಲ್ಲಿ ಕಸ ಎಲ್ಲಿ ಬೇಕಲ್ಲಿ, ಇಲ್ಲಿ ಕಸ ಚೆಲ್ಲಿದವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ಇದೆ. ಎಲ್ಲಿ ಬೇಕಲ್ಲಿ ಉಗುಳಬೇಡ್ರಿ, ಇಲ್ಲಿ ಉಗುಳಿದವರಿಗೆ ಇಷ್ಟು ದಂಡ 100 ರೂಪಾಯಿ ದಂಡ ಹಾಕ್ಲಾಗ್ತದೆ. ಎಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು,
ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ಇಷ್ಟೆಲ್ಲ ಇದೆ. ಅಂದಮೇಲೆ ಈ ಕಸ ಮುಸುರಿ ವೇಸ್ಟು ಅಂಥವು ಇಂಥವು ಹಾಕೋದೇ ಅಶುದ್ಧತೆ ಅಂದಮೇಲೆ ನಾವು ಹೆಚ್ಚು ಕಮ್ಮಿ ಅದ್ರ ಸುಟ್ಟು ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದರೆ ಇದ್ರ ಮೇಲೆ ಅಷ್ಟು ಪೆನಾಲ್ಟಿ ಇದೆ, ಇದ್ರ ಮೇಲೇ ಅಷ್ಟು ಗಮನ ಕೊಡ್ತಾಯಿದ್ದಾರೆ. ಅದಕ್ಕೋಸ್ಕರ ಗಾಡಿ ಸಿಬ್ಬಂದಿ ದಿನ ಬೆಳಿಗ್ಗೆ ಕಸ ಹೊಡಿಲಿಕ್ಕೆ ಎಲ್ಲ ಇದ್ದಾರೆ. ಅಂದಮೇಲೆ ಇದನ್ನು ನಾವು ಬರೆಸ್ತು ಹೊರಗಡೆಯಿಂದ ನೋಡ್ತೇವೆ. ಅದ್ರ ಒಳಗಡೆ ಇಲ್ಲೇನೋ ಹೊರಗಡೆ ಸ್ವಚ್ಛ ಮಾಡಲಿಕ್ಕೆ ಪೌರ ಕಾರ್ಮಿಕರಿದ್ದಾರೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಇದೆ. ಆದರೆ ಈ ಇದ್ರೊಳಗೆ ಏನೈತಲ್ಲ ಅಲ್ಲಿ ನಡೀತಾ ಇದೆಯಲ್ಲ ಅದನ್ನು ಯಾರು ಪರಿಹಾರ ಕೊಡಬೇಕು? ಅದಕ್ಕೋಸ್ಕರ ನಾವು ಅದ್ರ ಕಡೆ ಗಮನ ಕೊಡೋಣ. ಯಾವಾಗ ನಮ್ಮ ಮನಸ್ಸಿನಿಂದಲೇ ನಮ್ಮ ಪರಿವರ್ತನೆ ಶುರುವಾಗ್ತದೆ, ಆಟೋಮೆಟಿಕಲಿ ಮನೆ ಪರಿವರ್ತನೆ ಆಗ್ತದೆ. ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆಗಬೇಕು. ಫಸ್ಟ್ ನಮ್ಮ ವಿಚಾರಗಳಲ್ಲಿ ಪರಿವರ್ತನೆ ಆಗಬೇಕು. ವಿಚಾರಗಳಲ್ಲಿ ಪರಿವರ್ತನೆ ಆಗದೇ ಏನೂ ಮಾಡೋಕ್ಕಲ್ಲ. ಸುಳ್ಳು ಅದಿಲ್ಲ ಅಂದರೆ ಮನಸ್ಸಿನಾಗ ಏನೇನೋ ಇಟ್ಕೊಂಡು ಮೇಲೆ ಸ್ಥೂಲವಾಗಿ ಬಿಲ್ಡಪ್ ಕೊಟ್ಟು 4 ಜನರನ್ನು ಖುಷಿ ಪಡಿಸಿ ನಾ ಬಿಲ್ಡಪ್ ಕೊಡ್ತೇನೆ ಅಂದರೆ ನೋ ಚಾನ್ಸ್. ಅದು ಭಾಳ ದಿನ ನಡೆಯೋದಿಲ್ಲ. ಅದು ಬರೆದಿಟ್ಕೊಡ್ರಿ ನೀವು. ಬಿಲ್ಡಪ್ ತೋರ್ಸೋಕೆ ಹೋಗ್ಬಾರ್ದು. ಅದು ಏನು ಮಾಡಬೇಕು ಅದನ್ನು ಒಳಗಿಂದನೇ ನಾವು ಅದನ್ನು ಸಾಧನೆ ಮಾಡ್ತಾಯಿದ್ರೆ 100 ಇವತ್ತಿಲ್ಲದೆ ನಾಳೆ, ನಾಳೆ ಇಲ್ಲದೆ ನಾಡಿದೆ ಒಂದು ಬೀಜವನ್ನು ನೀವು ಭೂಮಿಗೆ ಹಾಕಿದ್ದೀರಿ ಅಂದಮೇಲೆ ಸಮಯಾನುಸಾರವಾಗಿ ಆ ಬೀಜ ಫಲವನ್ನು ಕೊಟ್ಟೇ ಕೊಡ್ತದೆ. ಅದಕ್ಕೋಸ್ಕರವಾಗಿ ಸದಾಕಾಲ ಸುಖವಾಗಿರಬೇಕಾದ್ರೆ, ಸಂತೋಷವಾಗಿರಬೇಕಾದ್ರೆ, ನೆಮ್ಮದಿಯಾಗಿರಬೇಕಾದ್ರೆ, ಆನಂದಮಯ ಜೀವನ ಮಾಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ವ್ಯರ್ಥ ಸಂಕಲ್ಪಗಳ ಕಡೆ ಗಮನ ಕೊಡೋಣ. ಆದಷ್ಟು ಕಡಿಮೆ ಮಾಡೋಣ. ವ್ಯರ್ಥ ಸಂಕಲ್ಪಗಳನ್ನ ಕಂಟ್ರೋಲ್ ಮಾಡಿ ಆ ವ್ಯರ್ಥ ಸಂಕಲ್ಪಗಳ ಜಾಗದಲ್ಲಿ ಶುದ್ಧ ಸಂಕಲ್ಪಗಳನ್ನು ಮಾಡೋಣ. ಆವಾಗ ನಮ್ಮ ಜೀವನ ಸದಾಕಾಲ ಸುಖಮಯವಾಗ್ತದೆ. ಇಷ್ಟೇ ಅಲ್ಲ, ಇನ್ನೂ ಇದು ಬೇಕಾದಷ್ಟು ವಿಚಾರಗಳಿದೆ. ಅವನ್ನೆಲ್ಲ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಇನ್ನು ಮುಂದಿನ. ಯಾಕೆಂದರೆ ಈ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಇದು ಒಂದೇ ಪಾಯಿಂಟ್ ಅಲ್ರಿ, ಬೇಕಾದಷ್ಟಿದೆ ಜ್ಞಾನ. ಅದನ್ನೆಲ್ಲ ಮುಂದಿನ ಒಂದು ವಿಚಾರದಲ್ಲಿ ಸಂಚಿಕೆಯಲ್ಲಿ ನಾವೆಲ್ಲ ಅದನ್ನ ತಿಳ್ಕೊಳ್ಳೋಣ. ಆದಮೇಲೆ ಇಷ್ಟೊಂದು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ನಾನು ಸಮಾಪ್ತಿ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಭಗವಂತ ಸದಾಕಾಲ ಚೆನ್ನಾಗಿಟ್ಟಿರಲಿ. ನಿಮಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಮನೆಗೆ, ಎಲ್ಲ ಇಡೀ ವಿಶ್ವವನ್ನೇ ಪರಮಾತ್ಮ ಚೆನ್ನಾಗಿಟ್ಟಿರಲಿ. ಆದರೆ ಪರಮಾತ್ಮ ಚೆನ್ನಾಗಿ ಇಡ್ತಾನೆ. ಆದರೆ ನಾವು ಅದಕ್ಕೆ ಸದಾಕಾಲ ಖುಷಿಯಾಗಿರಬೇಕಾದ್ರೆ, ಆನಂದವಾಗಿರಬೇಕಾದ್ರೆ, ಚೆನ್ನಾಗಿರ್ಬೇಕಾದ್ರೆ ಓಂಕಾರ ಮಾಡಬೇಕು. ಓಂಕಾರ ಭಾಳ ಇಂಪಾರ್ಟೆಂಟ್. ಆದಮೇಲೆ ದಯವಿಟ್ಟು ನೀವೆಲ್ಲರೂ ಬೆಳಗ್ಗೆ ಮತ್ತು ಸಂಜೆ ಓಂಕಾರವನ್ನು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ನೀವೆಲ್ಲರೂ ಸಹ ಮಾಡಿ. ಒಳ್ಳೆಯದಾಗಲಿ. ಎಲ್ಲರಿಗೂ ಭಗವಂತ ಚೆನ್ನಾಗಿಟ್ಟಿರಲಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಪರಮಾತ್ಮ ನಿಮಗೆ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ.